ಮತ್ತು 1 ವೀಕ್ ವೆಕೇಷನ್ ಕ್ಯಾಂಪಲ್ಲಿ ಇರ್ಬೋದು ಅಂತ ಇರುತ್ತೆ. ಅದನ್ನು ನೋಡಿ ಅವನಿಗೆ ಥರ್ಡ್ ಪ್ರೈಸ್ ಪೇರ್ ಆಫ್ ಶೂಸ್ ಇದೆಯಲ್ಲ, ಇದರೊಳಗೆ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಥರ್ಡ್ ಪ್ರೈಸ್ ಬಂದರೆ ಈ ಶೂನ ನಾನು ಝಾರಾಗೆ ಕೊಡ್ಬೋದು ಅಂತ ಅವನಿಗೆ ಆಲೋಚನೆ ಬರುತ್ತೆ. ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಈ ವಿಷಯನ ಝಾರಾ ಹತ್ರ ಹೇಳ್ತಾನೆ. ಈ ಥರ ನಾನು ಒಂದು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ಅದ್ರೊಳಗೆ ನಾನು ಥರ್ಡ್ ಬರಬೇಕು ಅಂತ ಹೇಳ್ತಾನೆ. ಝಾರಾ ಕೇಳ್ತಾಳೆ, ಥರ್ಡ್ ಪ್ರೈಸ್ ಏನಕ್ಕೆ? ಎಲ್ಲರೂ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರ್ತಾರೆ, ನೀನು ಥರ್ಡ್ ಪ್ರೈಸ್ ಅಂತ ಇದೆಯಲ್ಲ ಅಂತ. ಇಲ್ಲ, ಫಸ್ಟು ಸೆಕೆಂಡ್ ಪ್ರೈಸ್ ಏನೋ ಬೇರೆ ಇದೆ, ಥರ್ಡ್ ಪ್ರೈಸ್ ಬಂದುಬಿಟ್ಟು ಒಂದು ಜೊತೆ ಶೂ ಕೊಡ್ತಾರೆ, ಆ ಶೂ ಸಿಕ್ಕಿದ್ರೆ ನಾನು ನಿನಗೆ ಅದು ಕೊಡ್ಬೋದಲ್ಲ ಅಂತ ಹೇಳ್ತಾನೆ. ಅಲ್ಲ, ಅದು ಹುಡುಗರು ಶೂ, ಅದನ್ನು ತೊಗೊಂಡು ನಾನು ಹೇಗೆ ಹಾಕ್ಕೊಳ್ಳೋದು ಅಂತ ಕೇಳಿದಾಗ, ಇಲ್ಲ, ನಾನು ಗೆದ್ದ ಮೇಲೆ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ತೀನಿ, ಅದನ್ನು ನೀನು ಕೊಡ್ತೀನಿ ಅಂತ ಹೇಳ್ತಾನೆ. ಅವಳು, ಅದು ಸರಿ, ನೀನು ಥರ್ಡ್ ವಿನ್ ಆಗಬೇಕಲ್ಲ, ನೀನು ಥರ್ಡ್ ಪ್ರೈಸ್ ಬರಬೇಕಲ್ಲ ಅಂತ ಕೇಳ್ತಾನೆ. ಇಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ಗ್ಯಾರಂಟಿ ಥರ್ಡ್ ಪ್ರೈಸ್ ಬರ್ತೀನಿ ಅಂತ ಹೇಳ್ತಾನೆ. ಆ ಕಾಂಪಿಟೇಷನ್ ದಿನ ಬರುತ್ತೆ. ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳೆಲ್ಲ ಬಂದಿರ್ತಾರೆ. ಎಲ್ಲ ಒಳ್ಳೆ ರನ್ನಿಂಗ್ ರೇಸ್ ಶೂ ಎಲ್ಲ ಹಾಕ್ಕೊಂಡು, ಒಳ್ಳೆ ಜರ್ಸಿ ಹಾಕ್ಕೊಂಡು ರೆಡಿಯಾಗಿರ್ತಾರೆ. ಅಲ್ಲಿ ಮತ್ತು ಅವನ ಟೀಚರ್ಸ್ ಇಬ್ಬರು ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ ಅವನ ಜೊತೆ ಇರೋರೆಲ್ಲ ಹೋಗ್ತಾರೆ. ಅಲ್ಲಿ ತನ್ನ ಅದೇ ಹಳೆ ಶೂ, ತುಂಬ ಕೊಳೆಯಾಗಿರುತ್ತೆ ಮತ್ತು ಕೆಲವೊಂದು ಕಡೆ ಕಿತ್ತೋಗಿರುತ್ತೆ ಆ ಶೂ. ಅದನ್ನು ಹಾಕ್ಕೊಂಡು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ರೇಸ್ ಶುರು ಆಗುತ್ತೆ. ಅಲಿ ಮತ್ತು ಇತರ ಕಾಂಪಿಟೇಟರ್ಸ್ ಎಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ. ಈಗ ಅಲಿ ಕಾಂಪಿಟೇಷನಲ್ಲಿ ಥರ್ಡ್ ಬಂದ, ಅವನಿಗೆ ಶೂ ಸಿಗ್ತಾ. ಅಲಿ ಮತ್ತು ಝಾರಾಳ ಶೂನ ಸಮಸ್ಯೆ ಪರಿಹಾರ ಆಯಿತಾ ಅನ್ನೋದನ್ನು ತಿಳ್ಕೊಬೇಕಂದ್ರೆ ನೀವು ಚಿಲ್ಡ್ರನ್ ಆಫ್ ಹೇವನ್ನ ಒಮ್ಮೆ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಒಂದು ಸಣ್ಣ ಒಂದು ಸಮಸ್ಯೆಯನ್ನು ತೊಗೊಂಡು ಒಂದು ಅದ್ಭುತವಾದ ಚಿತ್ರಕಥೆಯ ಮೂಲಕ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಒಂದು ವರ್ಲ್ಡ್ ಕ್ಲಾಸ್ ಮೂವಿನ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಮಜೀದ್ ಮಜೀದಿಯವರ ಈ ಚಿತ್ರ ಒಂದು ಎಕ್ಸಾಂಪಲ್. ನಾನು ಮೊದಲೇ ಹೇಳಿದ ಹಾಗೆ ಮಜೀದ್ ಮಜೀದಿಯವರು ಇರಾನ್ನ ಒಬ್ಬ ಇಂಪಾರ್ಟೆಂಟ್ ಆದ ಡೈರೆಕ್ಟರ್. ಅವರ ಹಲವು ಚಿತ್ರಗಳನ್ನು ನಾನು ನೋಡಿದ್ದೀನಿ. ಅವರ ಬಾರಾನ್ ಆಗಿರ್ಬೋದು, ಅಥವಾ ಕಲರ್ ಆಫ್ ಪ್ಯಾರಡೈಸ್ ಇರ್ಬೋದು, ಸಾಂಗ್ ಆಫ್ ಸ್ಪ್ಯಾರೋ, ವಿಲ್ಲೋ ಟ್ರೀ, ಈಗ ಬಂದಂತಹ ಪ್ರಾಫಿಟ್ ದ ಮೆಸೆಂಜರ್ ಆಫ್ ಗಾಡ್, ಅದಕ್ಕೆ ನಮ್ಮ ಎ ಆರ್ ರೆಹಮಾನ್ ಅವರು ಮ್ಯೂಸಿಕ್ ಮಾಡಿದರು. ಈ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೇನೆ. ಮತ್ತು ಮಜೀದ್ ಮಜೀದಿಯವರ ಒಂದು ಸೀನ್ ಕಂಪೋಸಿಷನ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟವಾದಂಥದ್ದು. ಫಾರ್ ಎಕ್ಸಾಂಪಲ್, ಇದರೊಳಗೆ ಒಂದು ಸೀನ್ ಬರುತ್ತೆ. ಝಾರಾ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಅವಳಿಗೆ ಆನ್ಸರ್ಗಳು ಗೊತ್ತಿದ್ರು ಬೇಗ ಬೇಗ ಅದನ್ನ ಬರೆದ್ಬಿಟ್ಟು, ಯಾಕಂದರೆ ಅವಳು ಶೂನ ಅಲ್ಲಿ ವೆಯ್ಟ್ ಮಾಡ್ತಾ ಇರುವಂತಹ ಅಲ್ಲಿಗೆ ಕೊಡಬೇಕು. ಸೊ ಆ ಒಂದು ಟೆನ್ಷನ್ನಲ್ಲಿ ಅವಳು ಬೇಗ ಬರೆದು ಎಕ್ಸಾಮ್ ಪೇಪರ್ನ ಕೊಟ್ಬಿಟ್ಟು ಅಲ್ಲಿಗೆ ಶೂ ಕೊಡಬೇಕು ಅಂತ ಓಡ್ತಾ ಇರಬೇಕಾದ್ರೆ ಆ ಶೂ